ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ RRB ರಿಕ್ವೈರ್ಮೆಂಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ನಿಮಗೆ ಬೇರೆ ಎಕ್ಸಾಮ್ಸ್ದಾಗಿರ್ತಕ್ಕಂಥ ಒಂದು ಎಲ್ಲ ಒಂದು ಎಕ್ಸಾಮ್ ಒಂದು UPSC KPSC ಪೊಲೀಸ್ ಬ್ಯಾಂಕಿಂಗ್ SSC ಮತ್ತು PUC ಮತ್ತು ಇನ್ನೊಂದು ಅದೇ ರೀತಿಯಾಗಿ ನಿಮಗೆ ಕೌನ್ಸಿಲಿಂಗ್ ಕೂಡ ಇದರಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ನ ಇವತ್ತಿನ ಒಂದು RRB ಒಂದು ಪ್ಯಾರಾಮೆಡಿಕಲ್ ಕ್ಯಾಟಗರಿ ವೈಸಲ್ಲಿ ಪೋಸ್ಟನ್ನು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಜಾಬ್ ವೇಕೆನ್ಸಿ ಬಗ್ಗೆ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಗ್ಗೆ ಇನ್ಕ್ಲೂಡಿಂಗ್ ಇದ್ರ ಜೊತೆ ನಿಮಗೆ ಇದ್ರ ಯಾವುದ್ರ ಜೊತೆ ನಿಮಗೆ PUC ಆಗಲಿ ಅಥವಾ UPSC ಅಪ್ ಟು ನಿಮಗೆ ಒಂದು KCET ನೀಟ್ ಮತ್ತು JEE ಸೊ ಎಲ್ಲ ರೀತಿಯ ಒಂದು ಕೌನ್ಸಿಲಿಂಗ್ ಗೈಡೆನ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಗೈಡೆನ್ಸನ್ನು ಕೂಡ ನಿಮಗೆ ವಾಟ್ಸಪ್ ಥ್ರೂಯಿಂದ ಅಥವಾ ಒಂದು ವಾಟ್ಸಪ್ ಒಂದು ಗ್ರೂಪಲ್ಲಿ ಕೂಡ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಬಂದುಬಿಟ್ರೆ ನಿಮಗೆ ಇದು ಒಂದು ರಿಕ್ವೈರ್ಮೆಂಟ್ನ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ RRBನ ಒಂದು ಇದರಲ್ಲಿ ಪ್ಯಾರಾಮೆಡಿಕಲ್ ಪೋಸ್ಟನ್ನು ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಸೊ ಇದು ಒಂದು ಬಂದು ನಿಮಗೆ ಡಿವೈಡಿಂಗ್ ಆಗಿ ನಿಮಗೆ ಸ್ಪೆಷಲಿ ಫಾರ್ ಓನ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಆಗಿರುತ್ತೆ ಅಭ್ಯರ್ಥಿಗಳಿಗೆ ಮಾತ್ರ ಇದು ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಮೇನ್ ಥಿಂಗ್ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಇದು ನಿಮಗೆ October 9th ಇದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ಇರುತ್ತೆ. ಸೊ ಇದೇ ರೀತಿಯಾಗಿ ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಬಂದು ನಿಮಗೆ September 8th ಇದು ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಇನ್ನೂ ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ಅಂತ ಕೆಳಗಡೆ ತೋರಿಸ್ತೀನಿ ನೋಡಿ. ಸೊ ಟೋಟಲಿ ಬಂದುಬಿಟ್ಟು ಯಾವ ಒಂದು ಪೋಸ್ಟು ಎಷ್ಟು ರಿಕ್ವೈರ್ಮೆಂಟ್ ಇದೆ, ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಮತ್ತು ಯಾವ ಪೋಸ್ಟ್ಗೆ ಒಂದು ಪೊಸಿಷನ್ಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ನರ್ಸಿಂಗ್ ಸೂಪರಿಡೆಂಟಿ ಅಂತಿದೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 272. ಸೊ ಮತ್ತು ಡಯಾಲಿಸಿಸ್ ಟೆಕ್ನಿಷಿಯನ್ ಬಂದುಬಿಟ್ಟು ಬರೀ 4 ನಂಬರ್ ಇದೆ. ಸೊ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಬಂದುಬಿಟ್ಟು ನಿಮಗೆ 33. ಸೊ ETC ಲೈಕ್ ದಟ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ನ ಆಗಿರ್ತಕ್ಕಂಥ ಒಂದು ವೇರಿಯಸ್ ಟೈಪ್ಸ್ ಆಫ್ ಪೋಸ್ಟ್ ಮತ್ತು ವೇರಿಯಸ್ ಟೈಪ್ಸ್ ಆಫ್ ವೇಕೆನ್ಸಿ ನಿಮಗೆ ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಡಿಪೆಂಡ್ ಅಪಾನ್ ಪೋಸ್ಟ್ ವೈಸ್ ನಿಮಗೆ ವೇಕೆನ್ಸಿ ಕೂಡ ನಿಮಗೆ ಇಲ್ಲಿ ಸೆಗ್ರಿಗೇಟ್ ಮಾಡಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದುಬಿಟ್ಟು 434 ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಇನ್ನು ಇಂಪಾರ್ಟೆಂಟ್ ಥಿಂಗ್ಸ್ ಏನಾಗಿರುತ್ತೆ ಅಂತಂದರೆ ಸೊ ಇದರಲ್ಲಿ ಎಲ್ಲ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ನೋಟಿಫಿಕೇಷನಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ನೀವು ವಾಟ್ಸಪ್ಪಲ್ಲಿ ಕೂಡ ಇದರಲ್ಲಿ ಒಂದು PDF ಫೈಲ್ ಕೂಡ ನಿಮಗೆ ಎಕ್ಸ್ಪೋರ್ಟ್ ಮಾಡಿ ನಾನು ಸೆಂಡ್ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ಫಿಸಿಕಲಿ ಯಾವ ಥರ ಇರಬೇಕು ಅಂತ ಕೂಡ ಇಲ್ಲಿ ಕೇಳಿದ್ದಾರೆ ನೋಡಿ. ಫಿಸಿಕಲ್ ಫಿಟ್ನೆಸ್ ಮತ್ತು ಜನರಲ್ ಫಿಟ್ನೆಸ್ ಅಂತ ಮತ್ತು ಮೆಡಿಕಲ್, ಯಾಕಂದರೆ ಇದು ಸ್ಪೆಷಲಿ ಫಾರ್ ಪ್ಯಾರಾಮೆಡಿಕಲ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದಕ್ಕೆ. ಸೊ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಕೆಲವೊಂದು ಜನರಲ್ ಫಿಟ್ನೆಸ್ ಕೂಡ ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನ್ಯಾಷನಾಲಿಟಿ ಸಿಟಿಜನ್ಶಿಪ್ ಆ್ಯಸ್ ವೆಲ್ ಆಸ್ ಎಲ್ಲ ಒಂದು ರಿಕ್ವೈರ್ಮೆಂಟ್ನ ಕಾಮನ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಸೊ ಏಜ್ ಲಿಮಿಟ್ ಬಂದು ನಿಮಗೆ ಇಲ್ಲಿ ಮಿನಿಮಮ್ ಫಾರ್ ಎಲ್ಲ ಒಂದು ಮತ್ತು ಇದರಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಕೂಡ ಕೊಟ್ಟಿದ್ದಾರೆ ಒಂದು ಕಾಲಮ್ಸ್ ಸೈಡಲ್ಲಿ. ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಡಿಪೆಂಡ್ಸ್ ಅಪಾನ್ ದೇರ್ ಕ್ಯಾಟಗರಿ ವೈಸ್ ವೇದಿಕೆಯಲ್ಲಿ ಹೇಳ್ಬೋದು. ಸೊ ಡಿಪೆಂಡ್ಸ್ ಅಪಾನ್ ದೇರ್ ಕ್ಯಾಟಗರಿ ವೈಸ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತಕ್ಕಂಥದ್ದು. ಸೊ ಬಟ್ ಮಿನಿಮಮ್ ಬಂದುಬಿಟ್ಟು ನಿಮಗೆ 18 ಟು ಲಾಸ್ಟ್ ಮ್ಯಾಕ್ಸಿಮಮ್ 40 ಏಜ್ ತನಕ ಇದಕ್ಕೆ ಕೆಲವೊಂದು ಸ್ಪೆಸಿಫಿಕೇಷನ್ ಅಭ್ಯರ್ಥಿಗಳಿಗೆ ಇದಕ್ಕೆ ಏಜ್ ಲಿಮಿಟ್ ಕೂಡ ಒಂದು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಈ ಒಂದು ಮೇನ್ ಥಿಂಗ್ ಆಗಿರ್ತಕ್ಕಂಥದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ Annexure A ಅಲ್ಲಿ ಒಂದು ಇದರ ಒಂದು ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ Annexure A ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತೀರಿ ಅದರಲ್ಲಿ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಇದರ ಒಂದು Annexure A ಮತ್ತು ಇಲ್ಲಿ ಫುಲ್ ಡೀಟೇಲ್ಸ್ ನೋಟಿಫಿಕೇಷನ್ PDF ಕೂಡ ನಿಮಗೆ ಅವೈಲೇಬಲ್ ಆಗಿರ್ತಕ್ಕಂಥದ್ದೇ. ಸೊ ಇದಕ್ಕೆ ಎಸ್ಪೆಷಲಿ ಫಾರ್ ಪ್ಯಾರಾಮೆಡಿಕಲ್ ಕೋರ್ಸ್ನ ಒಂದು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಒಂದು ಪೋಸ್ಟ್ ಮತ್ತು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ಎಕ್ಸಾಮಿನೇಷನ್ ಫೀಸ್ ಆ್ಯಸ್ ವೆಲ್ ಆಸ್ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಅಂತ ಹೇಳೋದಾದರೆ, ಸೊ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಲೈಕ್ ದಟ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 500 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಕೂಡ ಸ್ಪೆಷಲ್ ಫಾರ್ ಸ್ಪೆಷಲೈಸೇಷನ್ ಇನ್ ಕ್ಯಾಟಗರಿ ವೈಸ್ ಡಿವೈಡಿಂಗ್ ಆಗಿರ್ತಕ್ಕಂಥದ್ದು. ಸೊ SC ST OBC ಬ್ಯಾಕ್ವರ್ಡ್ ಕ್ಲಾಸ್ ಸೊ ಈ ಥರ ಅಭ್ಯರ್ಥಿಗಳಿಗೆ ಫಾರ್ ಫಿಮೇಲ್ ಈ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಲಿಟಲ್ ಬಿಟ್ ಟು 50 ರೂಪೀಸ್ ಎಕ್ಸ್ಕ್ಯೂಸ್ ಆಗಿ ನಿಮಗೆ ಇಲ್ಲಿ ಒಂದು ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ ವೈಸ್ ಕೂಡ ನಿಮಗೆ ಇಲ್ಲಿ ಅಪ್ಲಿಕೇಶನ್ನ ಫೀಸ್ ಲೈಕ್ ದಟ್ ಒಂದು ಎಕ್ಸಾಮಿನೇಷನ್ ಫೀಸ್ ಕೂಡ ಇಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಹೇಳಿರ್ತಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ಇದು ಮೇನ್ ಥಿಂಗೀಸ್ ಬಂದುಬಿಟ್ಟು ನಿಮಗೆ ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಅಂತ ಹೇಳಿದ್ದೀನಲ್ಲ, ಸೊ ಅದು ಮೇನ್ ಥಿಂಗೀಸ್ ಇರುತ್ತೆ. ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ಕೂಡ ನಿಮಗೆ ಇದರಲ್ಲಿ ಒಂದು ಕೌನ್ಸಿಲಿಂಗ್ ಕೂಡ ಒಂದು ಅವೈಲೇಬಲ್ ಆಗಿರ್ತಕ್ಕಂಥದ್ದು ಮತ್ತು ಇದರಲ್ಲಿ ಒಂದು ಗೈಡೆನ್ಸ್ ಕೂಡ ವಾಟ್ಸಪ್ಪಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.